ಹಲೋ ಸ್ನೇಹಿತರೆ, ವಿಡಿಯೋ ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ನೋಡಿ. ಈಗ ವಿಷಯಕ್ಕೆ ಬರೋಣ. ಇದು ನಡೆದಿರುವುದು ವಿದೇಶದಿಂದ ಬಂದ ಹುಡುಗಿಯರ ಜೊತೆ. ನಾನು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಹೆಸರು ರಾಜೇಶ್. ಹೀಗೆ ಒಂದು ದಿನ ಇಬ್ಬರು ಮಹಿಳೆಯರು ನಮ್ಮ ಹೋಟೆಲ್ಗೆ ಬಂದಿದ್ದರು. ಅವರು ನಮ್ಮ ಹೋಟೆಲ್ನಲ್ಲಿ ಇರಲು 8 ದಿನ ನಮ್ಮ ಹೋಟೆಲ್ನ ರೂಮ್ ಬುಕ್ ಮಾಡಿದ್ದರು. ಆಗ ನನಗೆ ನಮ್ಮ ಮ್ಯಾನೇಜರ್ ಅವರಿಗೆ ಪರಿಚಯ ಮಾಡಿ, ನಿಮಗೆ ಏನಾದರೂ ಬೇಕಾದರೆ ಇವನಿಗೆ ಹೇಳಿ ಅಂತ ಹೇಳಿ ಮ್ಯಾನೇಜರ್ ನನಗೆ ರೂಮಿನ ಜಾವೆ ಕೊಟ್ಟರು. ಆಗ ನಾನು ಅವರನ್ನು ಪರಿಚಯ ಮಾಡಿಕೊಳ್ಳುತ್ತಾ ಅವರನ್ನು ರೂಮಿಗೆ ಕರೆದುಕೊಂಡು ಬಂದೆ. ಇಬ್ಬರು ನೋಡಲು ತುಂಬಾ ಸುಂದರವಾಗಿದ್ದರು. ಈಗ ನಾನು ಅವರಿಗೆ ರೂಮ್ ತೋರಿಸಿ, ನಿಮಗೆ ಏನಾದರೂ ಬೇಕಾದರೆ ಕಾಲ್ ಮಾಡಿ ಅಂತ ಹೇಳಿ ನಾನು ಕೆಳಗಡೆ ಬಂದೆ. ಈಗ 1 ಗಂಟೆ ನಂತರ ಅವರು ಫೋನ್ ಮಾಡಿ ಕಾಫಿ ತೆಗೆದುಕೊಂಡು ಬಾ ಅಂತ ಹೇಳಿದರು. ಆಗ ನಾನು ಅವರಿಗೆ ಕಾಫಿ ಕೊಡಲು ಹೋದಾಗ ಅವರು ಬ್ರಾ ಮತ್ತು ಚಡ್ಡಿ ಹಾಕಿದರು. ಅವರನ್ನು ಹೇಗಾದರೂ ಮಾಡಿ ಕೆಲಸ ಮಾಡಬೇಕು ಅಂತ ಮನದಲ್ಲಿ ಅಂದುಕೊಂಡು ಕಾಫಿ ಕೊಟ್ಟು ಹೊರಗಡೆ ಬರುವಾಗ ಆಗ ಅವರು ನನ್ನನ್ನು ಇಲ್ಲೇ ಯಾವ ಒಳ್ಳೆಯ ಪ್ರವಾಸಿ ತಾಣಗಳು ಇದ್ದಾವೆ ಅಂತ ಕೇಳಿದರು. ಆಗ ನಾನು ಎಲ್ಲಾ ಮಾಹಿತಿಯನ್ನು ಕೊಟ್ಟು ಮತ್ತೆ ನಾನು ಕೆಳಗಡೆ ಬಂದೆ. ಆಗ ಅವರು ಮರುದಿನ ಹೊರಗಡೆ ಪ್ರವಾಸಿ ಸ್ಥಾನಗಳನ್ನು ನೋಡಲು ಹೋದರು. ನಂದು ನೈಟ್ ಡ್ಯೂಟಿಯಾಗಿದ್ದರಿಂದ ನಾನು ನನ್ನ ರೂಮಿಗೆ ಒಂದು ರೆಸ್ಟ್ ಮಾಡಿದೆ. ಆಗ ಮತ್ತೆ ನಾನು 8 ಗಂಟೆಗೆ ಕೆಲಸಕ್ಕೆ ಹೋದೆ. ಆಗ ಅವರು ಕೂಡ ಬಂದಿದ್ದರು. ಆಗ ಅವರು ಫೋನ್ ಮಾಡಿ ಊಟಕ್ಕೆ ತರಲು ಹೇಳಿದರು. ಆಗ ನಾನು ಊಟ ತಗೊಂಡು ಅವರ ರೂಮಿಗೆ ಹೋದೆ. ಆಗ ಅವರ ರೂಮಿನ ಬಾಗಿಲ ಬಡಿದೆ. ಆಗ ಅವರು ರೂಮಿನ ಬಾಗಿಲನ್ನು ತೆಗೆದರು. ಆಗ ನಾನು ಊಟ ತಗೊಂಡು ಟೇಬಲ್ ಮೇಲೆ ಇಟ್ಟು ಮತ್ತೆ ಬಂದೆ. ಆಗ ನಾನು ಅರ್ಧ ಗಂಟೆ ನಂತರ ರೂಮಿಗೆ ಹೋಗಿ ಅವರು ಊಟ ಮಾಡಿದ ತಟ್ಟೆಗಳನ್ನು ತಗೊಂಡು ಬಂದೆ. ಆಗ ಮತ್ತೆ ಅವರು ಕಾಲ್ ಮಾಡಿದರು. ಆಗ ನಾನು ಮತ್ತೆ ಅವರ ರೂಮಿಗೆ ಹೋದೆ. ಆಗ ಅವರು ಎಣ್ಣೆ ತಗೊಂಡ್ ಬಾ ಅಂತ ದುಡ್ಡು ಕೊಟ್ಟರು. ಆಗ ನಾನು ಎಣ್ಣೆ ತಗೊಂಡು ಬಂದು ಕೊಟ್ಟು ರೂಮಿನಿಂದ ಹೊರಗೆ ಬರುತ್ತಿದ್ದೆ. ಆಗ ಅವರು ನೀನು ಕುಡಿತ್ಯಾ ಅಂತ ಕೇಳಿದರು. ಆಗ ಎಲ್ಲಾ ಕೆಲಸ ಮುಗಿದಿದ್ದ ಕಾರಣ ನಾನು ಆಯ್ತು, ಈಗ ನಮ್ಮೂರು ಜನ ಕುಡಿಯುತ್ತಾ ಇದ್ದೆವು. ಆಗ 1 ಗಂಟೆ ನಂತರ ಅವರು ನನಗೆ ಮುತ್ತು ಕೊಟ್ಟು ಮಾಡಲು ಹೇಳಿದರು. ಆಗ ನನ್ನ ಮನಸ್ಸಿನಲ್ಲಿ ಖುಷಿಯಾಗಿ ನಾನು ಒಪ್ಪಿಕೊಂಡೆ. ಈಗ ನಾನು ಮುಂದೆ ಬೆತ್ತಲಾಗಿ ಅರ್ಧ ಗಂಟೆ ಇಬ್ಬರು ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿದೆ. ಅವರು ಕೂಡ ಎಂಜಾಯ್ ಮಾಡಿದರು. ಮತ್ತೆ ಮರುದಿನ ರಾತ್ರಿ ಅವರ ರೂಮಿಗೆ ಕರೆಸಿಕೊಂಡು ಮತ್ತೆ ಮಾಡಿಸಿಕೊಂಡರು. ಹೀಗೆ ಅವರು ಅವರ ದೇಶಕ್ಕೆ ಹೋಗುವವರೆಗೂ ನನ್ನ ಜೊತೆ ದಿನ ರಾತ್ರಿ ಮಾಡಿಸಿಕೊಂಡು. ಈ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್